ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ನೇಕಾರರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ ಇವತ್ತು ಸಣ್ಣ ನೇಕಾರರೆಲ್ಲರೂ ಕೂಡ ಅವರ ನೇಕಾರ ವೃತ್ತಿಯನ್ನ ಬಿಟ್ಟು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಇಟ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ನಾವು ಕಾಣ್ತಾ ಇದ್ದೀವಿ ಅಧ್ಯಕ್ಷ. ಯಾಕೆ ಅಂತಂದ್ರೆ 2023 ಏಪ್ರಿಲ್ಗಿಂತ ಮುಂಚೆ 1 ರಿಂದ 20 ಯೂನಿಟ್ ವರೆಗೆ ಇರ್ತಕ್ಕಂಥ HP ವರೆಗೆ ಇರ್ತಕ್ಕಂಥ ನೇಕಾರ ಬಿಲ್ಲನ್ನು ₹1.25 ಅಂತ ಇತ್ತು ಅಧ್ಯಕ್ಷೆ. ಆದರೆ ಅದನ್ನ ಏಪ್ರಿಲ್ 23ರಿಂದ ಮೇ 23ರವರೆಗೆ ಇಲ್ಲಿ ಉತ್ತರದಲ್ಲೂ ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷೆ. 20/10/23ರಲ್ಲಿ ಕೆಳಗಂಡಂತೆ ಆದೇಶ ಹೊರಡಿಸಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ರಾಜ್ಯ 80% ಸಣ್ಣ ಪ್ರಮಾಣದ ನೇಕಾರರಿಗೆ ಅನುಕೂಲವಾಗಿರೋದ್ರಿಂದ 10 HP ವರೆಗೂ ವಿದ್ಯುತ್ ಸಂಪರ್ಕ ಮತ್ತು ಹೊಂದಿರುವಂಥ ನೇಕಾರರಿಗೆ ಆ ಒಂದು ಬಿಲ್ಲಿನ ಜೊತೆಗೆ ಎನರ್ಜಿ ಚಾರ್ಜಸ್ಸು, ಫಿಕ್ಸ್ಡ್ ಚಾರ್ಜಸ್ಸು, ಫ್ಯೂಯಲ್ ಅಡ್ಜಸ್ಟ್ಮೆಂಟು ಚಾರ್ಜಸ್ಸು ಮತ್ತು ಟ್ಯಾಕ್ಸ್ ಇದೆಲ್ಲ ಸೇರಿಸ್ಬಿಟ್ಟು ಇವತ್ತು 10 ರಿಂದ 20 HP ವರೆಗೆ ವಿದ್ಯುತ್ ಸಂಪರ್ಕ ಹೊಂದಿರುವಂಥ ಇವರಿಗೆ 1.25 ಘಟಕ ಒಂದರಂತೆ ಮಾಸಿಕ ಬಿಲ್ಲನ್ನು ತಗೋತಾ ಇದ್ದೀವಿ ಅನ್ನುವಂಥ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ. ಆದರೆ ಇವತ್ತು ರಿಯಲ್ ನಾವು ಅಲ್ಲಿ ನೋಡಿದಾಗ ಅಲ್ಲಿ ಇರ್ತಕ್ಕಂಥ 1.25 ಬದಲಾಗಿ 23 ಮೇದಿಂದ ಅದು ₹11 ತರ ಈಗಾಗಲೇ ಶುಲ್ಕ ಅವರು ತಗೊಳ್ಳೋವಂಥದ್ದನ್ನ ಮಾಡ್ತಾ ಇದ್ದಾರೆ ಅಧ್ಯಕ್ಷ. ಹಾಗಾಗಿ ಇವತ್ತು ನೇಕಾರರು ಅನೇಕ ಹೋರಾಟ ಮಾಡಿದ್ರು. ಇಲ್ಲಿ ಆ ಉತ್ತರದಲ್ಲೂ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ನೇಕಾರರು ವಿದ್ಯುತ್ ಸಹಾಯಧನ ಬದಲಾವಣೆ ಮಾಡಿ ಈ ಹಿಂದೆ ಇದ್ದಂತೆ ಸರ್ಕಾರದ ಆದೇಶ ಹೊರಡಿಸಲು ನಿರಂತರ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ನೇಕಾರರ ಸಮಸ್ಯೆಯನ್ನು ಮನಗಂಡು ಸರ್ಕಾರದ 25/9/24ರಲ್ಲಿ 10.1 HP ಇಂದ 20 HP ವರೆಗೆ ವಿದ್ಯುತ್ ಸಂಪರ್ಕ ಹೊಂದಿರುವ ಮತ್ತು ಪಡೆದ ಮಗ್ಗ ಮತ್ತು ಮಗ್ಗಪೂರ್ವಕ ಘಟಕಗಳಿಗೆ ಒಟ್ಟು ಯೂನಿಟ್ಗಳಿಗೆ ಪ್ರತಿ ಯೂನಿಟ್ಗೆ 1.25ರಂತೆ ಶುಲ್ಕವನ್ನು ಎಲ್ಲ ಚಾರ್ಜಸ್ ಭರಿಸಿ ಈ ಘಟಕದವರೇ ಭರಿಸಬೇಕು ಅಂತ ಹೇಳಿ ಆದೇಶ ಮಾಡಲಾಗಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅಧ್ಯಕ್ಷ. ಆದ್ರೆ 1 ರಿಂದ 20 HP ವರೆಗೆ ಇರ್ತಕ್ಕಂಥ ಅತಿ ಬಡ ನೇಕಾರರಿದ್ದಾರೆ ಅಧ್ಯಕ್ಷ. ಅವರಿಗೆ 1.25 ಅಂತೆ ಅವರು ತುಂಬೋದಿಕ್ಕೆ ರೆಡಿ ಇದ್ದಾರೆ, ತುಂಬತಾನೆ ಬಂದಿದ್ದಾರೆ. ಆದರೂ ಕೂಡ ಇದರಲ್ಲಿ ಎಲ್ಲ ಟ್ಯಾಕ್ಸ್ ಮತ್ತು ದಂಡ ಹಾಕಿ ಈಗಾಗಲೇ ಇಡೀ ಕರ್ನಾಟಕ ನೋಡಿದ್ರೆ 20 ಕೋಟಿ ಮತ್ತು ನನ್ನ ಕ್ಷೇತ್ರದಲ್ಲಿ ನೋಡಿದ್ರೆ 10 ಕೋಟಿ ಈ ರೀತಿ ಒಂದು ಭಾರ ನೇಕಾರ ಮೇಲೆ ಆಗ್ತಾ ಇದೆ ಅಧ್ಯಕ್ಷ. ಮತ್ತು ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ, ಇವರೆಲ್ಲರೂ ಬಡತನದ ನೇಕಾರರಿದ್ದಾರೆ ಮತ್ತು ಇದು ಬಿಲ್ ಕಟ್ಟಿಲ್ಲ ಅಂತ ಹೇಳಿ ಹೆಸ್ಕಾಂನವ್ರು ಬಂದು ಅವರು ಎಲೆಕ್ಟ್ರಿಸಿಟಿ ಕಟ್ ಮಾಡಿದ್ದಾರೆ ಅಧ್ಯಕ್ಷ. ಹಾಗಾಗಿ ನಾವು ಕೂಡ ಎಲ್ಲರಲ್ಲೂ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ, ನೇಕಾರರಂತೂ ಗೋಳು ನೋಡಕ್ ಆಗ್ತಾ ಇಲ್ಲ ಅಧ್ಯಕ್ಷ. ಹಾಗಾಗಿ ನಾನು ದಯವಿಟ್ಟು ಸಚಿವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ, ಈ ಒಂದು ಇಡೀ ಕರ್ನಾಟಕದ 20 ಕೋಟಿ ಇದು ನಿಮ್ಮ ಸರ್ಕಾರಕ್ಕೆ ಏನು ಬಹಳ ದೊಡ್ಡ ಅಮೌಂಟ್ ಅಲ್ಲ, ಅದನ್ನ ಮನ್ನಾ ಮಾಡಿ ಆ ಬಡ ನೇಕಾರರಿಗೆ ಒಂದು ಜೀವದಾನ ಕೊಡಬೇಕು ಅನ್ನುವಂಥ ಒಂದು ವಿನಂತಿಯನ್ನ ಮಾಡ್ತೇನೆ ಅಧ್ಯಕ್ಷ. ಹಾಗಾಗಿ ಸಚಿವರು ಇದಕ್ಕೆ ಸ್ಪಂದಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿ ಅವರನ್ನು ಸ್ಪಂದಿಸಬೇಕು ಅಂತ ತಮ್ಮ ಮೂಲಕ ಕೇಳ್ಕೊತಾ ಇದ್ದೇನೆ ಅಧ್ಯಕ್ಷ.